ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾನು ಕೆಲವೊಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಅದೇನಪ್ಪ ಅಂದರೆ ಟಿರ್ಟಿರ್ ಫೌಂಡೇಶನ್. ಆ್ಯಕ್ಚುಲಿ ನೀವು ನೋಡಿರ್ತೀರ, ತುಂಬ ವೈರಲ್ ಆಗಿರುತ್ತೆ. ಇನ್ಸ್ಟಾಗ್ರಾಮ್ ತುಂಬ ವೈರಲ್ ಆಗಿದೆ. ಈ ಫೌಂಡೇಶನ್ ನಾನು ಮಿನಿ ಫೌಂಡೇಶನ್ ಬುಕ್ ಮಾಡಿದೆ, ಹೇಗಿದೆ ಅಂತ. ಬಟ್ ಈ ಶೇಡ್ ನಂದಲ್ಲ, ಮೀನ್ಸ್ ನನ್ನ ಸ್ಕಿನ್ ಟೋನ್ಗೆ ಈ ಶೇಡ್ ಮ್ಯಾಚ್ ಆಗಿಲ್ಲ. ತುಂಬ ಡಿಸಪಾಯಿಂಟ್ ಆಗ್ತಿದೆ, ಯಾಕಂದರೆ ಅಷ್ಟೊಂದು ರೇಟ್ ಕೊಟ್ಟು ತೊಗೊಂಡ್ಬಿಟ್ಟು ನನ್ನ ಶೇಡ್ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ. ನಿಮಗೂ ಅದೇ ರೀತಿ ಅನ್ನಿಸ್ತಾ ಇದ್ದರೆ ಇವತ್ತಿನ ವಿಡಿಯೋ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡಿ, ಓಪನ್ ಮಾಡಿದ್ದೀನಿ. ತುಂಬ ಜನ ಪ್ರಾಡಕ್ಟ್ನ ತೊಗೊಂಡು ವೇಸ್ಟ್ ಮಾಡ್ಕೊಂಡಿರ್ತೀರ. ನಮ್ಮ ಸ್ಕಿನ್ ಟೋನ್ಗೆ ಶೇಡ್ ಮ್ಯಾಚ್ ಆಗುತ್ತೆ ಇಲ್ಲ ಆ ಥರ ತೊಗೊಂಡಿರ್ತೀವಿ. ಈಗ ನಾನು ಹಂಗೆ ಮಾಡಿರೋದು. ಇದು ಸ್ವಲ್ಪ ಫೇರ್ ಇರೋರಿಗೆ ಈ ಶೇಡ್ ಮ್ಯಾಚ್ ಆಗುತ್ತೆ. ನಾನೆಲ್ಲ ಓಪನ್ ಕೂಡ ಮಾಡಿಲ್ಲ. ನೋಡಿ, ಓಪನ್ ಮಾಡಿ ನಾನು ಟ್ರಯಲ್ ನೋಡಿದ್ದೀನಿ. ಈ ಥರ ಇರುತ್ತೆ, ಹೀಗಿರುತ್ತೆ. ಈ ಶೇಡ್ ತೋರಿಸ್ತೀನಿ ನೋಡಿ. ನೋಡಿ, ಇದು ದಿಸ್ ಈಸ್ ನಾಟ್ ಮೈ ಶೇಡ್. ಏನು ಮಾಡ್ತೀರ ಅವಾಗ? ಈ ಥರ ಶೇಡ್ನ ಬುಕ್ ಮಾಡಿದಾಗ ನೀವೇನು ಮಾಡ್ತೀರಾ? ನಿಮಗೂ ಕನ್ಫ್ಯೂಸ್ ಆಗುತ್ತೆ, ಬೇಜಾರಾಗುತ್ತೆ, ಅಳು ಬರುತ್ತೆ. ಅಯ್ಯೋ ಈ ಥರ ಆಗೋತಲ್ಲಪ್ಪ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನಿವತ್ತು ಇದೇ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನನ್ನ ಸ್ಕಿನ್ ಟೋನ್ಗೂ ಈ ಒಂದು ಸ್ಕಿನ್ ಟೋನ್ಗೂ ಶೇಡ್ ಮ್ಯಾಚ್ ಆಗಲ್ಲ. ದಿಸ್ ಇಸ್ ಒಂಥರ ಬೇಬಿ ಪಿಂಕಿಶ್ ಕಲರ್ ಥರ ಅನಿಸ್ತಾ ಇದೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಫಸ್ಟ್ ಇದು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೆ ನಾನು. ಇದನ್ನ ಟ್ರಯಲ್ ಪ್ಯಾಕಿಗೆ ಅಂತ ಟ್ರಯಲ್ ಪ್ಯಾಕ್ನ ಬುಕ್ ಮಾಡ್ಕೊಂಡಿದ್ದೆ. ನೋಡಿ, ಎರಡು. ಈ ಒಂದು ಟ್ರಯಲ್ ಪ್ಯಾಕಿಗೆ ಎಷ್ಟು ಅಮೌಂಟ್ ಆಯಿತು ಅಂದರೆ ಜಸ್ಟ್ 700 ರುಪೀಸ್. 100 ರುಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ. 600 ರುಪೀಸ್, ಒಂದು 300 ರುಪೀಸ್, ಇನ್ನೊಂದು 300 ರುಪೀಸ್ ಆಗುತ್ತೆ. ಇದರಲ್ಲಿ 6 ಶೇಡ್ ಇರುತ್ತೆ, ಇದರಲ್ಲಿ 6 ಶೇಡ್ಸ್ ಇರುತ್ತೆ. ಬಟ್ ನೋಡೋಣ ಬನ್ನಿ, ನನ್ನ ಸ್ಕಿನ್ ಟೋನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನಾನು ಫಸ್ಟ್ ನೋಡ್ಕೊತೀನಿ. ಆಮೇಲೆ ನಾನು ಮತ್ತೆ ಈ ಥರದ ಫೌಂಡೇಶನ್ನ ಬೈ ಮಾಡ್ತೀನಿ. ಇದು ಟ್ರಾವೆಲ್ ಮಾಡುವಾಗ, ಅಂದರೆ ಅಪರೂಪಕ್ಕೆ ಫೌಂಡೇಶನ್ ಯೂಸ್ ಮಾಡೋರಿಗೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ನೋಡೋಣ ಬನ್ನಿ, ಫಸ್ಟ್ ಟ್ರಯಲ್ ಪ್ಯಾಕ್ ಮಾಡೋಣ. ರೆಡಿ, ಸ್ಟಾರ್ಟ್. ಇದರಲ್ಲಿ 25N, 27C, 27N, 29N, 30N, 31N ಅಂತ ಇದೆ. ನಾನು ತೊಗೊಂಡಿದ್ದು ಮೀಡಿಯಮ್ ಫೇರ್ ಮೀಡಿಯಮ್. ನೋಡೋಣ ಬನ್ನಿ ಯಾವುದು ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುತ್ತೆ ಅಂತ, ಯಾವ ರೀತಿ ಇದೆ ಅಂತ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಇರುತ್ತೆ. ಈ ಥರ 0 ಕ್ವಾಂಟಿಟಿ, ಅಂದರೆ ಎಲ್ಲೋ ಒಂದು ಚೂರು ಇರುತ್ತೆ ಅಷ್ಟೇ. ಇದು 300, ಇದು 300 ಇರುತ್ತೆ. ಇವೆರಡರಿಂದ 300. ನನಗೆ ಯಾವುದು ಓಪನ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟಿರುತ್ತೆ. ಇದರಲ್ಲಿ ಏನೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಇದೆಯೋ ಎಲ್ಲೂ ಗೊತ್ತಿಲ್ಲ. ಹೆಂಗಪ್ಪ ಓಪನ್ ಮಾಡೋದು ಈಗ? ನಾನು 29N ನ್ಯಾಚುರಲ್ ಬೇಜ್ನ ಓಪನ್ ಮಾಡ್ತಾ ಇದ್ದೀನಿ. ದೇವರೇ, ಇದೇ ನಾನು ಪರ್ಫೆಕ್ಟ್ ಶೇಡ್ ಆಗಿರೋ ಮಾಡಪ್ಪ. ತುಂಬ ಇದೆ. ಅನಿಸ್ತಿದೆ ಮ್ಯಾಚ್ ಆಗುತ್ತೆ. ಒಂದು ನಿಮಿಷ ಈ ಕಡೆ ಹಾಕಿರೋಣ ಸ್ವಲ್ಪ. ಸ್ವಲ್ಪ ಟ್ಯಾಪ್ ಮಾಡಿ ನೋಡೋಣ. ಮೇಬಿ ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗ್ತಾ ಇದೆ. ಇದು ಸ್ವಲ್ಪ ಫೇರ್ ಅನಿಸ್ತಾ ಇದೆ ಅಲ್ವಾ?
ಅಂತ ಬೇಜಾರು ನೋಡಿ. ಬಟ್ ಇದು ನನ್ನ ಸ್ಕಿನ್ಗೆ ಬ್ಲ್ಯಾಕ್ ಅನ್ನಿಸ್ತಾ ಇದೆ. ಬಟ್ ಲೈಟ್ ಬೆಳಕಿಗೆ ಓಕೆ ಸೂಟ್ ಆಗಿದೆ ಅನಿಸಿದೆ. ಬಟ್ ನನಗೆ ಸೂಟ್ ಆಗಿಲ್ಲ. ಒಂದು ಎಷ್ಟಾಯಿತು, ನನಗೆ 30N ರಿಚ್ ಹನಿ ನನಗೆ ಸೂಟ್ ಆಗುತ್ತೆ. ನೋಡಿ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಐ ಥಿಂಕ್ ನನಗಿದು ಓಕೆ, ಪರ್ಫೆಕ್ಟ್ ಆಗಿದೆ. ದಿಸ್ ಈಸ್ 30N ರಿಚ್ ಹನಿ. ನಾನು ಇದನ್ನೇ ತೊಗೊಳ್ತೀನಿ. 31 ಫ್ರೆಶ್ ಬೇಜ್ ಅದೊಂದು ಟ್ರೈ ಮಾಡೋಣ ಅಲ್ವಾ. 31 ಒಂದು ಶೇಡ್ ಟ್ರೈ ಮಾಡೋಣ. 31 ಫ್ರೆಂಚ್ ಬೇಜ್ ಒಂದು ಶೇಡ್ ಟ್ರೈ ಮಾಡೋಣ. ನಿಜವಾಗ್ಲೂ ನನಗೆ ಗೊತ್ತೇ ಆಗ್ತಾಯಿಲ್ಲ. ಇದು ತುಂಬ ಬೆಸ್ಕಿ ಸ್ಕಿನ್ ಟೋನ್ಗೆ ಅನಿಸ್ತಾ ಇದೆ ನನಗೆ ಈ ಶೇಡ್. ಇವೆರಡು ಓಕೆ. ನೀವೇ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ಈಗ ಒಂದು ಕೆಲಸ ಮಾಡೋಣ, ಫೇಸ್ನ ಕ್ಲೀನ್ ಮಾಡಿಕೊಂಡು ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ. ನನಗೆ ಯಾವುದು ಕನ್ಫ್ಯೂಸ್ ಇದೆ ಅವೆರಡು ಶೇಡ್ನ ಯೂಸ್ ಮಾಡಿಬಿಟ್ಟು ನೋಡೋಣ. ನೋಡಿ ನೋಡ್ತಾನೆ ತುಂಬ ಡ್ರೈ ಅನಿಸ್ಬಿಡುತ್ತೆ.
ಫೇಸ್ ವಾಶ್ ಮಾಡ್ಕೊಂಡು ಹೋಗ್ಬೇಕು. ನಾನು ಲೈಟ್ ಆಫ್ ಮಾಡಿದ್ದೀನಿ, ಯಾಕಂದರೆ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಶೇಡ್ನ ಬುಕ್ ಮಾಡ್ಕೊಂಡಿದ್ದು. ಬಟ್ ಯಾಕೆಂದರೆ ಅವರು ಫಿಲ್ಟರ್ ಆ್ಯಡ್ ಮಾಡಿರ್ತಾರೆ ಅಥವಾ ಲೈಟ್ ಆನ್ ಮಾಡ್ಕೊಂಡಿರ್ತಾರೆ, ಮೀನ್ಸ್ ರಿಂಗ್ ಲೈಟ್ ಆನ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾನು ವಿತೌಟ್ ಲೈಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಯಾವ್ದು ಶೇಡ್ ಬೇಕೋ ಅದು ನೀವು ತೊಗೋಬೋದು. ಸಾರಿ, ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ. ಆಫ್ ಫೇಸಿಗೆ ನಾನು 29N ನ್ಯಾಚುರಲ್ ಬ್ಲೀಚ್ನ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ನನ್ನ ಸ್ಕಿನ್ನಿಗೆ ಸೂಟ್ ಆಗಿದೆ. ಅದು ಸ್ವಲ್ಪ ಡೈರೆಕ್ಟಾಗಿ ನೋಡೋಕ್ಕೆ ಫೇರ್ ಅನಿಸಿದೆ, ಕ್ಯಾಮ್ರಾದಲ್ಲಿ ಪರ್ಫೆಕ್ಟ್ ಶೇಡ್ ಅನಿಸ್ತಾ ಇದೆ. ಈ ಕಡೆ 30N ರಿಚ್ ಹನಿ ಅದನ್ನು ಹಾಕ್ಬಿಟ್ಟು ನೋಡ್ತೀನಿ ಹೇಗೆ ಅನಿಸುತ್ತೆ ಅಂತ. ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ ಯಾವ ಶೇಡ್ ಯೂಸ್ ಮಾಡಬೇಕು ಅಂತ. ನೀವೇ ಹೇಳ್ಬೇಕು ನನ್ನ ಸ್ಕಿನ್ನಿಗೆ ಯಾವ ಶೇಡ್ ಸೂಟ್ ಆಗ್ತಾ ಇದೆ ಅಂತ. ಬಟ್ ಹೇಗೆ ಅನಿಸ್ತಿದೆ ಅಂದರೆ, ನಾರ್ಮಲಾಗಿ ಫೌಂಡೇಶನ್ನು ಕ್ರೀಮ್ ಕಲರ್ ಇರುತ್ತೆ, ಇದೊಂಥರ ಪಿಂಕಿಶ್. ಈ ನಾನೇನು ಡ್ರೆಸ್ ಹಾಕಿದ್ರಲ್ಲ ಅದಕ್ಕಿಂತ ಲೈಟ್ ಕಲರ್ ಫೌಂಡೇಶನ್ ಫಾರ್ಮ್ ಆಗ್ತಾಯಿದೆ ನನ್ನ ಫೇಸಲ್ಲಿ. ಅದು ಯಾಕಂತ ಗೊತ್ತಾಗ್ತಾಯಿಲ್ಲ ನನಗೆ. ಒಂದು ಸತಿ ನಾನು ಟ್ರಯಲ್ ಪ್ಯಾಕ್ ಹಚ್ಚಿ ಸಾಕಾಗೋಯಿತು. ನನಗೆ ಕನ್ಫ್ಯೂಸ್ ಅಂದರೆ ಫುಲ್ ಕನ್ಫ್ಯೂಸ್ ಆಗ್ತಾಯಿದೆ. ನನಗೆ ಯಾವ ಫೌಂಡೇಶನ್ ಶೇಡ್ ತೊಗೋಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾಯಿಲ್ಲ. ನೋಡಿ, ಹಿಂಗೆ ಕಾಣಿಸ್ತಾ ಇದೆ, ತುಂಬ ಒಂಥರ ವೈಟ್ ಥರ ಕಾಣಿಸ್ತಿದೆ. ಮೊಬೈಲಲ್ಲಿ ಕ್ಲಿಯರಾಗಿ ಮೊಬೈಲಲ್ಲಿ ಸೂಟ್ ಆಗಿದೆ ಅಂತ ಅನಿಸ್ತಾ ಇದೆ, ಬಟ್ ರಿಯಲಿ ನಾಟ್ ಸೂಟ್. ಇವಾಗಲೂ ಏನು ಮಾಡೋದು ಇದು ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಾಯಿಲ್ಲ. ನಿಮಗೆ ಏನಾದರೂ ನನ್ನ ಸ್ಕಿನ್ನಿಗೆ ಈ ಫೌಂಡೇಶನ್ ಸೂಟ್ ಆಗಿದೆ ಅಂತ ಪ್ಲೀಸ್ ದಯವಿಟ್ಟು ತಿಳಿಸಿ. $39 ನ್ಯಾಚುರಲ್, 30N ರಿಚ್ ಹನಿ, ಇದು 24. ಇಷ್ಟರಲ್ಲಿ ಯಾವುದು? ನೀವೇ ನೋಡ್ತಾ ಇದ್ದೀರ ನನ್ನ ಸ್ಕಿನ್ ಹೇಗೆ ಕಾಣಿಸ್ತಿದೆ. ತುಂಬ ಫೇರ್ ಅನಿಸ್ತಾ ಇದೆ. ಆ್ಯಕ್ಚುಲಿ ಈ ಕಡೆ ಸ್ಕಿನ್ ಟೋನ್ ಸ್ವಲ್ಪ ಬ್ಲ್ಯಾಕ್ ಅನಿಸ್ತಿದೆ, ಈ ಕಡೆ ಫೇರ್ ಅನಿಸ್ತಿದೆ. ಫೋರ್ ಹೆಡ್ ಇನ್ನೂ ಫೇರ್ ಅನಿಸ್ತಿದೆ. ನಾನು 3 ಶೇಡ್ನ ಅಪ್ಲೈ ಮಾಡಿದ್ದೀನಿ. ನೋಡಿ, ಕೊನೆವರೆಗೂ ಈ ವಿಡಿಯೋ ನೋಡಿ. ಒಂದೊಂದು ಕಡೆ ಸ್ಕಿನ್ ಟೋನ್ ಒಂದೊಂದು ಥರ ಕಾಣಿಸುತ್ತೆ. ನಾನು ಪ್ರತಿಯೊಂದು ಥರನೂ ತೋರಿಸಿದ್ದೀನಿ ನಿಮಗೆ. ಈ ಥರ ಯಾರೂ ತೋರಿಸಿಲ್ಲ ಅಂದ್ಕೊತೀನಿ. ನೋಡಿ, ಮಿರರಲ್ಲಿ ಒಂಥರ ಕಾಣಿಸ್ತಾ ಇದೆ ಫೇಸ್ ನಂದು. ಅಲ್ಲಿ ನೋಡಿ, ಲೈವಾಗಿ ಒಂಥರ ಕಾಣಿಸ್ತಾ ಇದೆ. ಒಂಥರ ಫುಲ್ ಫೇರ್, ಒಂಥರ ವೈಟ್ ಅನ್ನಿಸ್ತಾ ಇದೆ. ಮತ್ತು ಬೆಳಕಿಗೆ ಹೋಗ್ತೀನಿ ನೋಡಿ, ಬೆಳಕಲ್ಲಿ ಯಾವ ಥರ ಕಾಣಿಸುತ್ತೆ ಸ್ಕಿನ್ ಟೋನ್. ನಾನೇನು ಅಪ್ಲೈನೇ ಮಾಡಿಲ್ಲ, ನಾರ್ಮಲ್ ಆಗಿದೆ ಅನ್ನೋ ಥರ ಕಾಣಿಸುತ್ತೆ. ನಾನು ಟ್ರಯಲ್ ಮಾಡಿದೆ. ನನಗೆ ಅದಕ್ಕೆ ಕನ್ಫ್ಯೂಸ್ ಆಗಿತ್ತು ನಾನು ಯಾವ ಫೌಂಡೇಶನ್ ಶೇಡ್ ತೊಗೋಬೇಕಂತ. ಇಲ್ಲಿ ನೋಡಿ, ಹಚ್ಚಿದ್ದೀನಿ, ತುಂಬಾ ಹಚ್ಚಿದ್ದೀನಿ ಫೇಸ್ಗೆ. ನೋಡಿ, ಏನು ಹಚ್ಚೇ ಇಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ನಾರ್ಮಲ್ ಅನ್ನಿಸ್ತಾ ಇದೆ ನೋಡಿ. ಮಿರರ್ ಮುಂದೆ ನೋಡಿದಾಗೂ ಇವು ನೋಡಿ